ಒಯ್ 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 ಒಯ್. ಧರ್ಮಸ್ಥಳ ರೋಡೇನೆ, ಧರ್ಮಸ್ಥಳನೇ. ನಾವು ಬಂದಾಗ ಇಲ್ಲಿರಲಿಲ್ಲ ಅನ್ಸುತ್ತೆ. ಇಲ್ಲೇ ಎಲ್ಲೋ ಹಾಕ್ಕೊಂಡು ಹಿಂಗೆ ಮಲಗಿದ್ದು. ಕರೆಕ್ಟ್ ಆ ಕಡೆ ಕೊನೆಯಲ್ಲಿ ಅಲ್ಲಿ ತುದೀಲಿ, ಆ ತುದೀಲಿ ಕಾರ್ನ ಹಾಕ್ಕೊಂಡು ಮಲಗಿದ್ದು. ಕಾರಲ್ಲಿ ಮಲಗಿದ್ದು. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೊರಗಡೆ ಇದ್ರ ಮರ ಇದೆ, ಅಲ್ಲಿ ಮಲಗಿದ್ದು. ಹೌದು, ಧರ್ಮಸ್ಥಳ ಗೈಸ್. ಅಯ್ಯೋ, ಇಲ್ಲೇ ಆಲ್ಟ್ ಹಾಕ್ಬೋದಾಗಿತ್ತು. ಬೇಡ ಗೈಸ್, ಹೊರಟ್ಕೊಡೋಣ. ಮತ್ತೆ ಇನ್ನೊಂದು ದಿನ ಆಲ್ಟು, ಮತ್ತೆ ರೂಮ್ ಇದಕ್ಕೆ ಎಲ್ಲದಕ್ಕೂ ಇದು ಕೊಡಬೇಕು. ಇನ್ನು ಮುಂದೆ ಸಿಗುತ್ತೆ ನೋಡಿ, ಧರ್ಮಸ್ಥಳ ಎಂಟ್ರೆನ್ಸ್ ಸಿಗುತ್ತೆ ಈಗ ಮುಂದೆ. ಚಾರ್ಜ್ ಬೇರೆ ಇಲ್ಲ, ಅದು ಸೈಕಾಗ್ತಾಯಿದೆ ಇವಾಗ. ಎಲ್ಲಿವರೆಗೂ ಬರುತ್ತೋ ಗೊತ್ತಿಲ್ಲ ಚಾರ್ಜ್. ಇದು ಬರೋಷ್ಟು ದೂರ ಹೊಡೆದ್ಬಿಡೋಣ ಅಂತ ಸ್ಕೆಚ್ ಆಗ್ತಾಯಿದ್ದೀನಿ. ಆಮೇಲೆ ಒಂದಷ್ಟೊತ್ತು ಒಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡು ಚಾರ್ಜ್ ಗೀಜ್ ಮಾಡಿಕೊಂಡು ಒಂದು 50% ಆದ ತಕ್ಷಣ ಮತ್ತೆ ಬಿಟ್ಬಿಡೋಣ ಅಂತ. ನನ್ನ ಬಿಟ್ರೋ ಹೋಗೋಕೆ. ಇನ್ನೊಂದು ಸ್ವಲ್ಪ ಮಾತಾಡ್ಕೊಂಡು ಹೋಗೋರು. ಧರ್ಮಸ್ಥಳ ಎಂಟ್ರೆನ್ಸು, ರೋಡ್ ಕಬಡ್ಡಿ ಗೈಸ್, ಇದೇ ಎಂಟ್ರೆನ್ಸು. ನಾವು ಎಂಟ್ರೆನ್ಸ್ ಎಲ್ಲ ತಗೊಳ್ಳಲ್ಲ, ಹೊರಟ್ಬಿಡ್ತೀನಿ. ಸರೇ ಕಾಪಾಡಪ್ಪ ಎಲ್ಲಾರನ್ನೂ. ಬನ್ನಿ ಗೈಸ್, ಹೊರಡೋಣ. ಮೋಸ್ಟ್ಲಿ ಇವಾಗ ಸಿಗ್ಬೋದಾ ಅಂತ ಚಾರ್ಮಡಿ ಘಾಟು. ಪ್ರಾಬಬ್ಲಿ ಗೈಸ್, ಇಳಿಬೇಕಾದ್ರೆ ಸಿಗುತ್ತೆ. ನಾವು ಇಳಿಬೇಕಾದ್ರೆ ನಮಗೂ ಸಿಕ್ಕಿದ್ದು ಹೋದ್ಸಲಿ ಕಾರಲ್ಲಿ ಬಂದಾಗ. ಬಟ್ ಈ ರೋಡ್ ಚೆನ್ನಾಗಿಲ್ಲ ಗೈಸ್. ಇಳಿಬೇಕಾದ್ರೆ ಇಲ್ಲ, ಬರಬೇಕಾದ್ರೆ ಇದೇ ರೂಟಲ್ಲಿ ಬಂದಿದ್ದರೆ ಈ ರೋಡ್ ಚೆನ್ನಾಗಿರಲಿಲ್ಲ. ನಾವು ಬಂದಾಗ ಕಾರಲ್ಲಿ ಬಂದಿದ್ದೋ ನಾವು, ಚೆನ್ನಾಗಿರಲಿಲ್ಲ ಆವಾಗ. 276 ಕಿಲೋಮೀಟರ್ಸು. ನಾನು ಬೆಂಗಳೂರು ಅಂತ ಹಾಕಿಲ್ಲ, ಮಾಧವರ ಅಂತ ಡೈರೆಕ್ಟಾಗಿ ಅಲ್ಲಿಗೆ ಹಾಕಿದ್ದೀನಿ. ಬೆಂಗಳೂರು ಅಂತ ಹಾಕಿದ್ರೆ ಪ್ರಾಪರ್ ಬೆಂಗಳೂರು ತೋರಿಸುತ್ತೆ. ಅಂದರೆ ಬೆಂಗಳೂರು ಮೇನ್ ಸಿಟಿ ತೋರಿಸ್ಬಿಡುತ್ತೆ. ಸೊ ಇದು ಒಂದು ಸ್ವಲ್ಪ ಹೊರಗಡೆ ಇದೆ ಅಲ್ವಾ, ಹಾಗಾಗಿ ಇದು ಮಾಡಿರೋದು.
ಗೈಸ್ ಆ್ಯಕ್ಚುಲಿ ಇದೆ ಚಾರ್ಮುಡಿ ಘಾಟ್ ಅನಿಸುತ್ತೆ ಗೈಸ್ ನನ್ನ ಪ್ರಕಾರ. ಏನಂತೀರ ನೀವು? ಧರ್ಮಸ್ಥಳ ಚಾರ್ಮುಡಿ ಘಾಟು ನನಗೇನು ಗೊತ್ತಾಗ್ತಾಯಿಲ್ಲ, ಬಟ್ ನೋಡ್ಕೊಂಡಿದ್ದೀವಿ ನಾನು. ಡೆಸ್ಟಿನೇಷನ್ ಅಂದರೆ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಒಂದ್ಸರಿ ನಾನು ಬಂದಿರೋ ರೂಟ್ ಇದೆನಾ ಕರೆಕ್ಟಾ ಏನಂತ. ಬರೀ ಚಾರ್ಮುಡಿ ಘಾಟ್ನೇ ಹುಡಿಕೊಂಡು ಹೋಗೋಕ್ಕಾಗಲ್ಲ ಗೈಸ್, ಇವಾಗ ಪರಿಸ್ಥಿತಿ ಆ ಥರ ಇಲ್ಲ. ಲೈಟಾಗಿ ಮಳೆ ಬಂದಿರೋಂಗಿದೆ. ಮಳೆ ಬರ್ತಾಯಿದೆ ಅನಿಸುತ್ತೆ ಮುಂದೆ ಗೈಸ್. 5 ನಿಮಿಷ ಮಳೆಗೆ ಮಾಡೋದು ಬೇಡ ಅನ್ಕೊತಾ ಇದ್ದೀನಿ, ಯಾಕಂದರೆ ಕಾರವರು ವೈಪರ್ ಬೇರೆ ಹಾಕೊಂಬರ್ತಿದ್ರು, ಅದರಿಂದ ಗೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಮಳೆ ಏನಿಲ್ಲ ಅನ್ಕೊಂತೀನಿ ಗೈಸ್, ಎಲ್ಲ ಹಾಕೊಂಬತ್ತಲ್ಲ ಅವರೊಬ್ಬರು ಹಾಕೊಂಬರ್ತಾಯಿದ್ರು ಅಷ್ಟೇ. ರೋಡ್ ಚೆನ್ನಾಗಿಲ್ಲ ಗೈಸ್ ಇಲ್ಲಿ. ಥೂ ವೇಸ್ಟ್ ಗುರು ಇವರೆಲ್ಲ, ಇಲ್ಲಿ ರೋಡ್ ರೆಡಿ ಮಾಡೋರೆಲ್ಲ. ಏನು ರೋಡ್ ರೆಡಿ ಮಾಡ್ತೀವಿ ಅಂತ ಹಿಂಗೆ ಸುಮ್ಮನೆ ಪ್ಯಾಚಸ್ ಹಾಕ್ಬಿಟ್ಟು ಬಿಟ್ಬಿಡೋದು. ಏನು ಕೆಲಸ ಮಾಡ್ತೀರಾ ಗುರು ನೀವೆಲ್ಲ? ದುಡ್ಡು ತಿನ್ನಿ ಚೆನ್ನಾಗಿ ಅಂತ ತಿಂದ್ಬಿಡ್ತೀರಾ ಮೂಟೆಗಟ್ಟಲೆ. ಉಸಿರಾಡೋಕ್ಕಾಗಲ್ಲ ಎಲ್ಲರೂ. ಅದೇ ಮಾತಾಡೋದು ಕೇಳಿಸ್ತೇ ಹೋದ್ರೂ ಪರವಾಗಿಲ್ಲ, ನಾನು ಡಬಲ್ ವೀಸರ್ ಹಾಕಲ್ಲ ಗೈಸ್. ಹೈವೇ ಸಿಗೋ ಗಂಟ ಆಗಲ್ಲ, ಉಸಿರು ಕಟ್ಟುತ್ತೆ ಇಲ್ಲಿ. ಇಲ್ಲೇನು ಒಂದೇ ಸ್ಪೀಡಲ್ಲ ಹೋಗ್ತಾ ಇರ್ತೀವಿ. ಅವ್ನು ಬ್ರೇಕ್ ಹಿಡಿದಾಗ ನಾವು ಬ್ರೇಕ್ ಹಿಡಿಯೋದು, ಅವನು ಹೋದಾಗ ನಾವು ಹೋಗೋದು, ಆ ಥರ ಆದಾಗಾದರೆ ಕಷ್ಟ. ದರಿದ್ರ ರೋಡು ಇದು, ವರ್ಸ್ಟ್ ರೋಡು. ಇವ್ರ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೋ ಬಿಗ್ ಝೀರೋ ಗೈಸ್. ನಿಮಗೆ ಸರಿ ಇಲ್ಲ ರೋಡ್ ಇದು. ಏನು ಈ ಟರ್ನಿಂಗಲ್ಲೂ ಈ ಥರ ರೋಡ್ ಐತೆ? ಹಾಂ, ಯಾವಾಗ ಜಮಾನಿಂದ ಬರ್ತಿರ್ಬೇಕಾದ್ರೂ ಹಿಂಗೆ ಇರಬೇಕೇನೋ ಇದು. ನೀವೇನೋ ಸುಮ್ಮನೆ ಹಂಗೆ ಮೇಲೆ ಇದು ಮಾಡ್ಬಿಟ್ಟು ಹೋಗ್ಬಿಡ್ತೀರಾ?
ಎಷ್ಟೊತ್ತು ಒಂದು 5 ನಿಮಿಷ 10 ನಿಮಿಷ ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ, ನಿಂತೋಗುತ್ತೆ ಗೊತ್ತಿರೋ ವಿಷಯ. ಹಿಂಗೆ ಹೋಗ್ಬಿಡೋಣ, ನೆನೆದ್ರೂ ಪರವಾಗಿಲ್ಲ ಲೈಟಿಗೆ. ಹೌದು, ದೊಡ್ಡ ದೊಡ್ಡ ಹನಿಗಳೇ ಬೀಳ್ತಾ ಇದೆ, ನೆನಿತೀನಿ ಫಿಕ್ಸು. ಬಟ್ ಇವಾಗ ಇಲ್ಲೆಲ್ಲ ನಿಲ್ಸೋಕ್ಕೂ ಜಾಗ ಇಲ್ಲ, ನಿಲ್ಸ್ಕೊಟ್ಟು ರೆಡಿ ಆಗಬೇಕು ಅಂದರೆ ಇನ್ನು ಮತ್ತೆ ನೆನಿತೀನಿ. ಸಡನ್ನಾಗಿ ಬಂದರೆ ಹೆಂಗೆ ಇದು? ಅಲ್ಲ ಹೇಳ್ಬಿಟ್ಟು ಕೇಳ್ಬಿಟ್ಟು ಬರುತ್ತಾ ಅಂತ ಅದೊಂದು ಕ್ವಶನು. ಅದು ನಿಜಾನೇ, ಹೇಳ್ಬಿಟ್ಟು ಬರುತ್ತಾಗ ಮಳೆ ಬರಬೇಕಾದ್ರೆ. ನೆನ್ಕೊಂಡೇ ಹೋಗೋಣ ಬನ್ನಿ, ದೂರ. ಬಟ್ ಅದೇ ಫುಲ್ಲು ಒಳಗಡೆ ಹೋಗ್ಬಿಟ್ರೆ ಚೂರು ಕಸಿ ಬಿಸಿ ಆಗುತ್ತೆ. ಬಿಟ್ಟರೆ ಏನಿಲ್ಲ ಗೈಸ್, ಆರಾಮಾಗಿ ಹೋಗೋಣ. ಓ ಶೆಟ್, ಫೋನು. ಓ ಶೆಟ್, ಫೋನ್ ನೆನಿಬಾರ್ದು ಗೈಸ್. ಇವಾಗ ತಾನೇ ರೆಡಿ ಮಾಡಿಸಿದ್ದೀನಿ ಅದನ್ನು. ಆಮೇಲೆ ಮಳೆಗೇನೆ ಒಂಥರ ಕೌಂಟ್ರ್ ಕೊಟ್ಟಂಗಿತ್ತೀಗ ನಂದು. ಮೊಬೈಲು ನೆನಿಬಾರ್ದು ಇವಾಗ, ನೆನಿಬಾರ್ದು ಅಷ್ಟೇ. ಮೊಬೈಲು ಎಲ್ಲೂ ಹೋಗ್ಬಾರ್ದು, ನೀರೆಲ್ಲೂ ಹೋಗ್ಬಾರ್ದು ಒಳಗೆ. ಮತ್ತೆ ಡಿಸ್ಪ್ಲೇ ಹೋಯ್ತು ಅಂದರೆ ಸೀನೇ ಇಲ್ಲ ಗೈಸ್, ಮತ್ತೆ ಹಾಕ್ಸೋದು.